ಹಾಯ್ ಫ್ರೆಂಡ್ಸ್, RASR ಚಾನಲ್ಗೆ ಸ್ವಾಗತ. ನಾನು ಮಾಡ್ತಿರೋ ರೆಸಿಪಿ ಹಾಗಲಕಾಯಿ ಪಲ್ಯ. ಒಂದು 4-5 ಹಾಗಲಕಾಯಿ ತೊಗೊಂಡು ಹಂಚಿನ ಮೇಲೆ ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಯಲ್ಲಿ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಮೆಣಸಿಕಾಯಿ, ಒಂದು ಕಪ್ಪು ಕಾಯಿ ತುರಿ, 1-2 ಲಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಈರುಳ್ಳಿ ಹಾಕ್ಕೋಬೇಕು. ಫಸ್ಟು ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಈರುಳ್ಳಿ, ಮೆಣಸಿಕಾಯಿ, ಟೊಮೆಟೊ ಹಣ್ಣು ಎಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಕ್ಲೀನಾಗಿ ಹಸಿ ವಾಸನೆ ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಹೋಗಬೇಕು. ಎಲ್ಲ ಕಂಪ್ಲೀಟಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ರೆ ಪಲ್ಯ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಿತ್ತ, ಕಫ ಎಲ್ಲ ಕಡಿಮೆ ಆಗುತ್ತೆ ಅಂತ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ. ಹಾಗಾಗಿ ಒಂದು ವಾರದಲ್ಲಿ ಹಾಗಲಕಾಯಿ 2 ಸರಿ ತಿನ್ನಬೇಕು. ಈ ಈರುಳ್ಳಿ ಕ್ಲೀನಾಗಿ ಎಣ್ಣೆಯಲ್ಲಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡಬೇಕು. ಕ್ಲೀನಾಗಿ ಫ್ರೈ ಆದರೆ ಎಣ್ಣೆಯಲ್ಲಿ ಪಲ್ಯ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಇದೇ ಥರ ಪಲ್ಯ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ತಿಳಿಸ್ಕೊಡಿ, ಕಮೆಂಟ್ ಹಾಕಿ. ಫ್ರೈ ಆಗ್ತೈತೆ. ನಾಲ್ಕು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಹಾಗಲಕಾಯಿ, ಹುರಿದಿರೋ ಹಾಗಲಕಾಯಿ ತಗೊಂಡು ಫ್ರೈ ಆಗಿರೋ ಈರುಳ್ಳಿಯಲ್ಲಿ ಹಾಕಿ ಕ್ಲೀನಾಗಿ ತಿರುಗಿಸ್ಬೇಕು. ಎಲ್ಲ ತಿರುಗಿಸಾದ್ಮೇಲೆ ಕ್ಲೀನಾಗಿ ಎಣ್ಣೆಯಲ್ಲಿ ಹಾಗಲಕಾಯಿನೂ ಕ್ಲೀನಾಗಿ ಎಣ್ಣೆಯಲ್ಲಿ ಎಲ್ಲ ತಿರುಗಿಸ್ಬೇಕು. ರೊಟ್ಟಿ ಮೇಲೆ, ರಾಗಿ ರೊಟ್ಟಿ ಮೇಲೆ, ಜೋಳದ ರೊಟ್ಟಿ ಮೇಲೆ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಳ್ಳಿ ಕಡೆ ಜಾಸ್ತಿ ಹಾಗಲಕಾಯಿ ವಾರದಲ್ಲಿ 2 ಸರಿ ತಿನ್ನೋದು. ಎಷ್ಟು ಹಾಗಲಕಾಯಿ ತಿಂತೀವೋ ಅಷ್ಟು ಒಳ್ಳೆಯದು. ಶುಗರ್ ಇದ್ದವರು ಹಾಗಲಕಾಯಿ ಜಾಸ್ತಿ ಯೂಸ್ ಮಾಡ್ಬೋದು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಕಾಯಿ ತುರಿ ಹಾಕ್ಬೋದು. ಬೇಕಾದರೆ ಹಾಕ್ಬೋದು, ಬೇಡ ಅಂದರೂ ಹಾಗೇನೂ ಮಾಡ್ಬೋದು. ನಮಗೆ ಬೇಕಂತ ಕಾಯಿ ತುರಿ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲಿಂಬೆಹಣ್ಣು ರಸ ಹಿಂಡ್ಬೋದು. ಲಿಂಬೆಹಣ್ಣು ಹಿಂಡ್ಬೋದು, ಬೇಕಾದರೆ ಹುಣಸೆಹಣ್ಣು ರಸನೂ ಹಾಕ್ಬೋದು. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನು ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸಣ್ಣ ಉಪ್ಪು ತೊಗೊಂಡಿದ್ದೀನಿ. ಕ್ಲೀನಾಗಿ ಎಲ್ಲ ಹಾಕಿ ಆದಮೇಲೆ ಕ್ಲೀನಾಗಿ ಎಲ್ಲ ಎಣ್ಣೆಯಲ್ಲಿ ಕ್ಲೀನಾಗಿ ತಿರ್ಗಿಸ್ಬೇಕು. ತಿರ್ಗಿಸಿ ಆದಮೇಲೆ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಕ್ಲೀನಾಗಿ ಬೇಯಕ್ಕೆ ಬಿಡಬೇಕು. ಒಂದು 5ರಿಂದ 6 ನಿಮಿಷ ಕ್ಲೀನಾಗಿ ಎಣ್ಣೆ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಬೇಯಬೇಕು. ಹಂಚಿನ ಮೇಲೆ ಹುರಿದಿರ್ತೀವಲ್ಲ, ಸ್ವಲ್ಪ ಬೇಯಿದ್ರೂ ಸಾಕು. ಜಾಸ್ತಿ ಬೇಯಿನ ಹಾಗಲಕಾಯಿ ಎಲ್ಲ ಹಂಚಿನ ಮೇಲೆ ಸ್ವಲ್ಪ ಹುರಿದಿರ್ತವೆ. ಎಣ್ಣೆಯಲ್ಲಿ ಸ್ವಲ್ಪ ಬೇಯಿದ್ರೂ ಸಾಕು, ಚೆನ್ನಾಗಿ ಬರುತ್ತೆ ಪಲ್ಯ. ನಾವು ಮಾಡಿರೋ ರೆಸಿಪಿ ಒಂದ್ಸರಿ ಟ್ರೈ ಮಾಡಿರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ, ಹಾಗಲಕಾಯಿ ಪಲ್ಯ. ಬಿಸಿ ರಾಗಿ ರೊಟ್ಟಿಗೂ ಹಾಗಲಕಾಯಿ ಪಲ್ಯಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಮ್ಮ ಕಡೆ ನಾವು ರಾಗಿ ಜಾಸ್ತಿ ಊಟ ಮಾಡೋದು. ರಾಗಿ ರೊಟ್ಟಿ ಮೇಲೆ ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮೇಲೆ.
ಹಾಗಲಕಾಯಿ ಪಲ್ಯ ರೊಟ್ಟಿ ತಿಂದಾದಮೇಲೆ ಚೆನ್ನಾಗಿದ್ದರೆ ಒಂದು ಫಾಲೋ ಮಾಡಿ ಫ್ರೆಂಡ್ಸ್. RASR ಚಾನಲಿಗೆ ಒಂದು ಫಾಲೋ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್.